Hi, friends. Welcome to What's Your Story podcast. It is a story of authentic people and authentic food. ಸೊ ನಾವು ಈ ಪಾಡ್ಕಾಸ್ಟ್ ಮೂಲಕ ಎವ್ರಿ ರೀಜನಲ್ ಫುಡ್ನ ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತಾ ಇದ್ದೀವಿ ಥ್ರೂ ಅ ಪೀಪಲ್ ಹೂ ಆರ್ ಮೇಕಿಂಗ್ ದಿಸ್ ಫ್ರಮ್ ದೇರ್ ಹೋಮ್. ಟ್ಯೂನ್ ಇನ್. ಸೊ ಅವರ್ ಪಾಡ್ಕಾಸ್ಟ್ ವಿಲ್ ಬಿ ಅವೈಲೇಬಲ್ ಇನ್ ಯೂಟ್ಯೂಬ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಊಟ ಫುಡ್ಸ್. ನಾನು ಒಂದು ಎಂಟರ್ಪ್ರಿನರ್ ಆಗ್ಬೇಕಂತೇಳಿ ಮೊದಲಿಂದ ಒಂದು ಆಸೆ ಇತ್ತು. ನಮ್ಮ ದೇಹ ಅಂದ್ರೆ ಒಂದು ದೇವಸ್ಥಾನ ಟೆಂಪಲ್ ಇದ್ದ ಹಾಗೆ ಸಿಕ್ಕಿದಲ್ಲೇ ತಿನ್ನೋದಲ್ಲ, ಕರೆಕ್ಟ್. ನೋಡ್ಕೊಂಡು ತಿನ್ಬೇಕು. ಅಂದ್ರೆ ಯಾರು ಅಲ್ಲಿ ನಡೀತಾ ಇದೆ ಫ್ರೀ ಕೊಟ್ಟ ಬಜ್ಜಿ ತಿನ್ನುವುದಲ್ಲ, ನಮ್ಮ ನೋಡ್ತಾ ಇದ್ದೆ. ಯೂಟ್ಯೂಬ್ ನೋಡುವಾಗ ರಾಗಿ ಕೇಕ್ ಅಂತ ಬಂತು. ನಾನು ಮಾಡಿದ್ದು ಜಸ್ಟ್ ಫಾರ್ ಬಿಸ್ನೆಸ್ ಅಲ್ಲ, ನನ್ಗೆ ತಿಂಡಿಗೋಸ್ಕರ ಮಾಡಿದ್ದು ಕೇಕ್. ಸ್ಪೆಷಲ್ ಡ್ರೈ ಫ್ರೂಟ್ ಅಂದ್ರೆ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ಆರೆಂಜ್ ಅಥವಾ ಮುಸುಂಬಿ ಅಥವಾ ಪೈನಾಪಲ್ ಜ್ಯೂಸ್ ಅಲ್ಲಿ ಓವರ್ ನೈಟ್ ಮುಳುಗ್ತಾರೆ. ಸೊ ತುಪ್ಪ ಮನೆದೆ, ಹೊರಗಡೆ ನಾನು ತುಪ್ಪ ಯೂಸೇ ಮಾಡಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಾವು ಲೆಟ್ಸ್ ಅನ್ಬಾಕ್ಸ್ ಯುವರ್ ಕೇಕ್. ಓಕೆ. ಸೊ ಈಗ ನಾವು ನನ್ನ ಹತ್ರ ಈಗ 7 ವೆರೈಟೀಸ್ ಮಾಡಿದ್ದೀನಿ. ಓಕೆ. ದ್ರಾಕ್ಷಿ, ಖರ್ಜೂರ, ರೆಡ್ ಚೆರ್ರಿ. ಕೇಕ್ ನ ಹೇಗೆ ಹೆಲ್ತಿ ಮಾಡೋದು ಅಂತ ದಿನಕರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ದಿನಕರ್, ವಾಟ್ ಇಸ್ ಯುವರ್ ಸ್ಟೋರಿ? ನಾನು ಒಂದು ಎಂಟರ್ಪ್ರಿನರ್ ಆಗ್ಬೇಕಂತೇಳಿ ಮೊದಲಿಂದ ಒಂದು ಆಸೆ ಇತ್ತು. ನಾನೊಂದು 2004 ಅಲ್ಲಿ ಒಂದು ಖಾದಿ ಗ್ರಾಮೋದ್ಯದಲ್ಲಿ ಒಂದು ಬೇಕರಿ ಕೋರ್ಸ್ ಮಾಡಿದ್ದೆ. ಆ ಕೋರ್ಸ್ ಮಾಡಿದ್ ಏನಕ್ಕಂದ್ರೆ ಟೈಮ್ ಪಾಸ್ಗೋಸ್ಕರ. ಓಕೆ. ಬಟ್ ನಾನು ಅನ್ಸ್ಕೊಂಡೆ ಹೊರಗೆ ಬಂದ್ಮೇಲೆ ಈ ತರ ಒಂದು ಬೇಕರಿ ಬಿಸ್ನೆಸ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಆವಾಗ ಒಂದು 20-25 ಲ್ಯಾಕ್ಸ್ ಬೇಕಿತ್ತು. ಓಕೆ. ಬೇಕರಿ ಇಂಟೀರಿಯರ್ಸ್ ಮತ್ತೆ ಮೆಷಿನರಿ ಎಲ್ಲ ಆಗುವಾಗ. ಬಟ್ ಕೆಲವು ಕಡೆ ಕ್ಲಿಕ್ ಆಗಲ್ಲ, ಲೊಕೇಶನ್, ಆಮೇಲೆ ವೇಸ್ಟ್ ಆಗುತ್ತೆ, ಲಾಸ್, ತುಂಬಾ ಜನ ಲಾಸ್ ಮಾಡಿದ್ದಾರೆ. ಸೊ ಹೇಗೆ ಸ್ಟಾರ್ಟ್ಅಪ್ ಮಾಡೋದು ಅಂತೇಳಿ, ಸೊ ಅದು ಬೇಡ ಅಂತೇಳಿ ಹಾಗೆ ಕೆಲಸ ಮಾಡ್ಕೊಂಡಿದ್ದೆ. ಸಡನ್ ಆಗಿ ಮೊನ್ನೆ ಕೊರೋನಾ ಬಂತು, 2020 ಲಾಕ್ಡೌನ್ ಬಂತು. ಲಾಕ್ಡೌನ್ ಬರೋದು ಹೊರಗಡೆ ಹೋಗಂಗಿಲ್ಲ. ಆದ್ರಿಂದ ನಾನು ಏನ್ ಮಾಡಿದ್ದೆ, ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬ್ ನೋಡುವಾಗ ರಾಗಿ ಕೇಕ್ ಅಂತ ಬಂತು. ನಾನು ಮಾಡಿದ್ದು ಜಸ್ಟ್ ಫಾರ್ ಬಿಸ್ನೆಸ್ ಅಲ್ಲ, ನನ್ಗೆ ತಿಂಡಿಗೋಸ್ಕರ ಮಾಡಿದ್ದು ಕೇಕ್. ಬಟ್ ಆ ಕೇಕ್ ರೆಸಿಪಿಯಲ್ಲಿ ರಾಗಿಗೆ ಎಷ್ಟು ಹಾಲಾಗ್ಬೇಕು ಅಂತ ಅವರು ನನಗೆ ಹೇಳಿಲ್ಲ. ಓಕೆ. ಮತ್ತೆ ಮೊಟ್ಟೆ ಹಾಕೋದು ಕೂಡ ಹೇಳಿಲ್ಲ. ನಾನು ಅವ್ರ ತರ ಮಾಡಿದ್ದೆ, ಕೇಕ್ ಮಾತ್ರ ಗಟ್ಟಿ ಗಟ್ಟಿ ಆಯ್ತು. ಓಕೆ. ಸೊ ಆಲ್ಮೋಸ್ಟ್ ನಾನು 25 ಟ್ರಯಲ್ಸ್ ಮಾಡಿದ್ದೀನಿ. ಕಡೆಗೆ ಮಲಗುವಾಗ ಹೇಳುವಾಗ ಹೇಗೋ ಹೊರಗೆ ಹೋಗಕ್ಕಿಲ್ಲ, ಇದೇ ಹಾಲು ಎಷ್ಟು ಹಾಕುದು ಅಂತೇಳಿ ಅರ್ಧ ಕಪ್ಪು ಅಥವಾ 1/4 ಕಪ್ ರಾಗಿಗೆ ಹಾಲು ಎಷ್ಟಾಗೋದು ಅಂತೇಳಿ ಟ್ರಯಲ್ ಮಾಡಿ ಒಂದು ಲೆವೆಲಿಗೆ ಬಂದೆ. ಒಂದು ಲೆವೆಲಿಗೆ ಬರುವಾಗ ನಾನು ಬರೀ ಡೇಟ್ಸ್ ಮಾತ್ರ ಹಾಕ್ತಿದ್ದೆ, ಡ್ರೈ ಫ್ರೂಟ್ಸ್ ಅಂದ್ರೆ. ಕಡೆಗೆ ಐಡಿಯಾ ಬಂತು ತರಾವರಿ ಡೇಟ್ಸ್ ಹಾಕುದು, ಬಾದಾಮ್, ಕ್ಯಾಶು, ದ್ರಾಕ್ಷಿ, ಖರ್ಜೂರ, ರೆಡ್ ಚೆರಿ ಅಂತೇಳಿ ಬಟರ್ ಹಾಕುದು. ಆಮೇಲೆ ಎಡಿಬಲ್ ಆಯಿಲ್ ಹಾಕಿದ್ರೆ ನಿಮ್ಗೆ ಬಾಯರಿಗೆ ಆಗ್ತದೆ. ಓಕೆ. ಸೊ ಹೊರಗಡೆ ನಾನು ಕಸ್ಟಮರ್ ಹತ್ರ ಕೇಳಿದ್ದೀನಿ, ಎಡಿಬಲ್ ಆಯಿಲ್ ಹಾಕಿದ್ದು ಕೇಕ್ ತಿಂದು ನೋಡಿದ್ದೀನಿ, ರಾತ್ರಿ ಪೂರ್ತಿ ನೀವು ನೀರು ಕುಡಿದು ಕೊಟ್ಟು ಮಲಗಿದ್ದೀನಿ. ಓಕೆ. ಮತ್ತೆ ಕೆಲವರು ಡ್ರೈ ಫ್ರೂಟ್ಸ್ ಹಾಕ್ತೀರ ಅಂತ ಹೇಳ್ತಾರೆ, ಬರೀ ಕಡಲೆ ಬೀಜ ಹಾಕ್ತಾರೆ ಮೇಲ್ಗಡೆ. ಸೊ ನಂದು ಜೆನ್ವಿನ್ ಮತ್ತೆ ಎಲ್ಲ ರಿಸರ್ಚ್ ಮಾಡಿ. ಬೆಲ್ಲ ಕೂಡ ಹಾಗೆ, ಬೆಲ್ಲ ನಿಮ್ಮ ಹತ್ರ ಇರುವುದು, ಹೊರಗಡೆ ಇರೋ ಬೆಲ್ಲ ಎಲ್ಲ ಕಸಗಳು ಇರ್ತವೆ. ಓಕೆ. ನಾನು ಬೆಲ್ಲ ಯಾವ ತರ ಹುಡುಕಿದ್ದೀನಿ ಅಂದ್ರೆ, ಅದನ್ನು ಪಾಕ ಮಾಡಿ ಸ್ಟೇನ್ ಮಾಡಿದ್ರೆ ಅದ್ರಲ್ಲಿ ಒಂದು ಚೂರು ಕಸ ಇರಬಾರ್ದು, ಒಂದು ಡಾಟ್, ಇವನ್ ಟು ದ ಮೈಕ್ರೋಸ್ಕೋಪ್ ಆಲ್ಸೋ, ಅಷ್ಟು ಅಂತ ಬೆಲ್ಲ ಹುಡುಕಿದ್ದೀನಿ. ಓಕೆ. ಸೊ ನನ್ನ ಕೇಕಲ್ಲಿ ಕಸ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೂಪರ್. ಸೊ ಅದು ನಾನು ಹುಡುಕಿ ಆಲ್ಮೋಸ್ಟ್ ಎಲ್ಲ ಕಡೆ ಹುಡುಕಿದ್ದೀನಿ ಬೆಲ್ಲ. ನಾನು ಸಿಗೋ ಬೆಲ್ಲ ಎಲ್ಲೂ ಸಿಗಲ್ಲ. ಹೌದಾ? ಅದು ನಿಮ್ ಸೀಕ್ರೆಟ್ ಸೋರ್ಸ್ ಆಫ್ ಸಪ್ಲೈಯರ್. ಓಕೆ, ನೈಸ್. ಆಮೇಲೆ ಇದು ಅದ್ರ ವೆರೈಟೀಸ್ ಮಾಡಿದ್ದೀನಿ. ಫಸ್ಟ್ ಸಿಂಪಲ್ ಡ್ರೈ ಫ್ರೂಟ್ಸ್ ಕೇಕ್ ಅಂತ ಮಾಡಿದ್ದೀನಿ. ಆಮೇಲೆ ಸ್ಪೆಷಲ್ ಡ್ರೈ ಫ್ರೂಟ್ ಅಂದ್ರೆ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ಆರೆಂಜ್ ಅಥವಾ ಮುಸುಂಬಿ ಅಥವಾ ಪೈನಾಪಲ್ ಜ್ಯೂಸ್ ಅಲ್ಲಿ ಓವರ್ ನೈಟ್ ಮುಳುಗಿರುದು. ಓಕೆ. ಬಟ್ ನಿಮ್ಗೆ ಆರೆಂಜ್ ಫ್ಲೇವರ್ ಬರಲ್ಲ, ಜಸ್ಟ್ ಸಾಫನ್ ಡ್ರೈ ಫ್ರೂಟ್ಸ್. ಓಕೆ. ಅದಕ್ಕೋಸ್ಕರ ಮುಳುಗಿರುವುದು. ಅದೇ ತರ ವೈನ್ ಕೇಕ್ ಮಾಡಿದ್ದೀನಿ, ಅದು ಓವರ್ ನೈಟ್ ಡ್ರೈ ಫ್ರೂಟ್ಸ್ ಎಲ್ಲ ಮುಳುಗಿರುವುದು. ವೈನ್ ಅಲ್ಲಿ ಎನಿ ಲಿಕ್ಕರ್ ಯು ಕ್ಯಾನ್ ಟೇಕ್, ಲೈಕ್ ವಿಸ್ಕಿ ಆಗ್ಬೋದು, ರಮ್ ಆಗ್ಬೋದು, ಎನಿ ಡ್ರೈ ಫ್ರೂಟ್ಸ್ ಅಲ್ಲಿ ಆಗ್ಬೋದು. ರಾಗಿ ನಾನು ಫಸ್ಟ್ ತಕೊಂಡು ಅದನ್ನ ತೊಳೆದು ಸಣ್ಣ ಡ್ರೈ ಮಾಡ್ತೀನಿ. ಓಕೆ. ಆಮೇಲೆ ಗಿಣ್ಣಿ ಕೊಟ್ಟು ಹಿಟ್ಟು ಮಾಡ್ತೀನಿ. ಓಕೆ. ಹಿಟ್ಟು ಮಾಡಿದ್ಮೇಲೆ ಅದನ್ನ ನಾನು ಯೂಸ್ ಮಾಡೋದು. ಓಕೆ. ಸೊ ಕಂಪ್ಲೀಟ್ ರಾಗಿ ಪೌಡರ್ ಹಾಕ್ಬೋದು, ಬೇರೆ ಏನು ಹಾಕ್ಲಿಕ್ಕಿಲ್ಲ. ಸೊ ಇಟ್ಸ್ ಕಂಪ್ಲೀಟ್ ರಾಗಿ ಆಸ್ ಅ ಇಂಗ್ರೀಡಿಯಂಟ್. ರಾಗಿ ಮತ್ತೆ ವೀಟ್ ಫ್ಲೋರ್, ಇಲ್ಲಾದ್ರೆ 100% ರಾಗಿ ಕೂಡ ಮಾಡ್ತೀನಿ, ಎರಡು ಮಾಡ್ಕೊಡ್ತೀರಾ? ಬಟ್ ನನ್ನ ಕೇಕಿಗೆ ನಾನು ಮೊಟ್ಟೆ ಹಾಕ್ತೀನಿ. ಓಕೆ.
ಎಗ್ಲೆಸ್ ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಎಗ್ಲೆಸ್ ಮಾಡಿದ್ರೆ ನೀವು ಅದಕ್ಕೆ ಜಾಸ್ತಿ ಬೇಕಿಂಗ್ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಹಾಕಿ ಕೆಲವರು ಇನೋ ಕೂಡ ಹಾಕ್ತಾರೆ. ಓಕೆ. ಬಟ್ ಇಟ್ ಇಸ್ ನಾಟ್ ಗುಡ್. ಓಕೆ. ಸೊ ಎಗ್ ಇದೆ ಅಲ್ವಾ, ಎಗ್ ಕೆಲವರು ತಿನ್ನಲ್ಲ, ಬಟ್ ಎಗ್ ಇಸ್ ಅ ಕಂಪ್ಲೀಟ್ ಫುಡ್ ಅಂತ ಹೇಳ್ತಾರೆ. ಓಕೆ. ಸೊ ನನ್ನ ಕೇಕಿಗೆ ಎಗ್ ನಾನು ಹಾಕಿ ಹಾಕ್ತೀನಿ, ಹಾಲು ಹಾಕ್ತೀನಿ, ಮತ್ತೆ ಬೇಕಿಂಗ್ ಕೋಕೋ ಪೌಡರ್ ಹಾಕ್ತೀನಿ. ಓಕೆ. ಆಮೇಲೆ ಬಟರ್ ಹಾಕ್ತೀನಿ. ಬಟರ್ ನಂದು ಅಮೂಲ್ ಇಲ್ಲ ನಂದಿನಿ, ಇಲ್ಲಾಂದ್ರೆ ಮನೆಯಲ್ಲೇ ನಾವು ಬಟರ್ ಮಾಡ್ತೀವಿ. ಓಕೆ. ಸೊ ತುಪ್ಪ ಮನೆದೆ, ಹೊರಗಡೆ ನಾನು ತುಪ್ಪ ಯೂಸೇ ಮಾಡಲ್ಲ. ಸೊ ಮನೆಯದೇ ತುಪ್ಪ ಯೂಸ್ ಮಾಡಿ ನಾನು ಕೇಕ್ ಮಾಡಿದ್ದೀನಿ. ಓಕೆ. ನನ್ನ ಕೇಕ್ ನಾನು ಅದನ್ನು MSME ರಿಜಿಸ್ಟರ್ ಮಾಡಿದ್ದೀನಿ. ಆಮೇಲೆ CFTRA ಸರ್ಟಿಫಿಕೇಶನ್ ಮಾಡಿದ್ದೀನಿ, ಅನಾಲಿಟಿಕಲ್ ಸರ್ಟಿಫಿಕೇಶನ್. ಏನಿದು CFTRA ಅನಾಲಿಟಿಕಲ್ ಸರ್ಟಿಫಿಕೇಶನ್ ಅಂದ್ರೆ ಕೇಕ್ ಅಲ್ಲಿ ಒಂದು ಸ್ಯಾಂಪಲ್ ಕೊಟ್ಟು ಅದರದ್ದು ಒಳಗಡೆ ವಾಟ್ ಆರ್ ದ ನ್ಯೂಟ್ರಿಷನ್ಸ್ ಅದರದ್ದು ಟೆಸ್ಟಿಂಗ್ ಮಾಡಿಸಿದ್ದೀನಿ. ಸೊ ಅವರ ಟೆಕ್ನಾಲಜಿ ನಂದು, ಕೇಕ್ ಮಾಡೋದು ನನ್ನ ಟೆಕ್ನಾಲಜಿ. ಬಟ್ ಸರ್ಟಿಫೈಡ್ ಅಂದ್ರೆ ವಾಟ್ ಆರ್ ದ ನ್ಯೂಟ್ರಿಯೆಂಟ್ಸ್, ಓಕೆ, ಒಳಗಡೆ ಏನೇನಿದೆ ಅದ್ರ ನಾನು ಸರ್ಟಿಫಿಕೇಶನ್ ಮಾಡಿದ್ದೀನಿ. ಓಕೆ. ಸೊ ಏನ್ ತಿನ್ಬೇಕಾದ್ರೆ ನಾವು ನಮ್ಮ ದೇಹ ಅಂದ್ರೆ ಒಂದು ದೇವಸ್ಥಾನ ಟೆಂಪಲ್ ಇದ್ದ ಹಾಗೆ, ಸಿಕ್ಕಿದಲ್ಲೇ ತಿನ್ನೋದಲ್ಲ, ಕರೆಕ್ಟ್, ನೋಡ್ಕೊಂಡು ತಿನ್ಬೇಕು. ಅಂದ್ರೆ ಯಾರು ಅಲ್ಲಿ ನಡೀತಾ ಇದೆ ಫ್ರೀ ಕೊಟ್ಟ ಬಜ್ಜಿ ತಿನ್ನುವುದಲ್ಲ. ಸೊ ಯು ಶುಡ್ ಥಿಂಕ್ ಕೇರ್ಫುಲಿ ವೈಲ್ ಈಟಿಂಗ್ ವಾಟ್ ಈಸ್ ಹ್ಯಾಪನಿಂಗ್. ಸೊ ಇದು ಫುಡ್ ಅಂದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿ ತಿನ್ಬೇಕು. ವೆರಿ ವೆರಿ ವೆಲ್ ಸೆಡ್. ವೀಕ್ಷಕರೇ, ದಿನಕರ್ಗೆ ಮೀಟ್ ಮಾಡೋಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ ದೇರ್ ಈಸ್ ಅ ಕೇಕ್ ಕಾಲ್ಡ್ ರಾಗಿ ಕೇಕ್ ಅಂತ. ಸೊ ಅವ್ರನ್ನ ಫಸ್ಟ್ ಮೀಟ್ ಮಾಡಿದಾಗ ಅವ್ರ ಪ್ರಾಡಕ್ಟ್ ರಾಗಿ ಕೇಕ್ ಅಂದಾಗ ನಾನು ಯೋಚನೆ ಮಾಡ್ತಿದ್ದೀನಿ, ರಾಗಿಲಿ ಯಾರು ಕೇಕ್ ಮಾಡ್ತಾರೆ ಅಂತ. ಆ್ಯಂಡ್ ಐ ಟೆಸ್ಟೆಡ್ ಇಸ್ ರಾಗಿ ಕೇಕ್. ಇಟ್ ಇಸ್ ವಂಡರ್ಫುಲ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಾವು ಲೆಟ್ಸ್ ಅನ್ಬಾಕ್ಸ್ ಯುವರ್ ಕೇಕ್. ಓಕೆ. ಸೊ ಈಗ ನಾವು ನನ್ನ ಹತ್ರ ಈಗ 7 ವೆರೈಟೀಸ್ ಮಾಡಿದ್ದೀನಿ. ಓಕೆ. ಸೊ ಒಂದೊಂದು ವೆರೈಟಿಯಾಗಿ ನೋಡೋಣ. ಈಗ ದ್ರಾಕ್ಷಿ, ಖರ್ಜೂರ, ರೆಡ್ ಚೆರಿ. ನಾನು ಟೂಟಿ ಫ್ರೂಟಿ ಯೂಸ್ ಮಾಡಲ್ಲ. ಸರ್, ಇದು ರಾಗಿ ತರ ಕಾಣ್ತಾನೆ ಇಲ್ಲ. ತಿಂದು ನೋಡ್ಬೇಕು, ನಿಮ್ಗೆ ಗೊತ್ತಾಗ್ತದೆ. ನನಗೆ ಇದ್ರದ್ದು ರಾಗಿ ಫ್ಲೇವರ್ ಯಾಕಂದ್ರೆ ಜಸ್ಟ್ ಲೈಕ್ ಅ ಪ್ಲಮ್ ಕೇಕ್. ಸೊ ಹೆಲ್ತಿ ಪ್ಲಮ್ ಕೇಕ್ ನಾನು ಫಸ್ಟ್ ಟೈಮ್ ನಾನು ಲೈಫಲ್ಲಿ ತಿಂತಾ ಇದ್ದೀನಿ. ಟು ಬಿ ಆನೆಸ್ಟ್ಲಿ, ಕೇಕನ್ನ ಹೇಗೆ ಹೆಲ್ತಿ ಮಾಡೋದು ಅಂತ ದಿನಕರು ನನಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ಇದು ನಂದು 4ನೇ 5ನೇ ಬೈಟ್ ಆ್ಯಂಡ್ ಇಟ್ ಈಸ್ ಸೋ ಡೆಲಿಷಿಯಸ್ ಆ್ಯಂಡ್ ಸೋ ನ್ಯೂಟ್ರಿಷಿಯಸ್. ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಈ ಕೇಕ್ ಇಸ್ ರಿಯಲಿ ಗ್ರೇಟ್ ಪ್ರಾಡಕ್ಟ್, ಹೆಲ್ತಿ ಪ್ರಾಡಕ್ಟ್. ಸೊ ನೀವು ಗ್ರೇಟ್ ಆಲ್ಟರ್ನೇಟಿವ್ ತಂದ್ಕೊಟ್ಟಿದ್ದೀರಿ. ಓಕೆ, ಥ್ಯಾಂಕ್ ಯು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. So you get more orders and more success. Thank you.